ಅಚಿಂತ್ಯ, ದಾಮಿನಿ ಅಮ್ಮವ್ರು ಹೊಡೆದ್ರಾ? ಇಲ್ಲ, ನನಗೆ ನಂಬೋಕಾಗ್ತಾ ಇಲ್ಲ. ಯಾಕೆ ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತೀರಾ? ನಾನು ಹೇಳಿದ್ರೆ ಯಾರು ನಂಬೋದೇ ಇಲ್ಲ, ಅದಕ್ಕೆ ನಾನೇನು ಹೇಳಲ್ಲ. ಅಚಿಂತ್ಯ, ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಾ ನಿಂಗೆ? ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತೀಯಲ್ಲ, ಹೋಗ್ ರೂಮಿಗೆ ಫಸ್ಟ್. ಅಚಿಂತ್ಯ, ಪ್ರಸಾದ ತಗೋ. ಅಮ್ಮ ಇವನಿಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ, ಆದ್ರೂ ಹೆಂಗ್ ಮಾತಾಡ್ತಾರೆ ನೋಡು. ಅಚಿಂತ್ಯ ಸುಳ್ಳು ಹೇಳಲ್ಲ, ಆದ್ರೂ ದಾಮಿನಿ ಅಮ್ಮವ್ರು ಹೊಡೆದ್ರು ಅಂತ ಹೇಳ್ತಿದ್ದಾನೆ ಅಂದ್ರೆ. ಹಲೋ ರಾಘು. ಅಕ್ಕ, ಹೇಳಿ. ಇಲ್ಲಿ ಚಿಕ್ಕತ್ತೆದು ಕಾಟ ಆಗ್ಬಿಟ್ಟಿದೆ ಕಣೆ. ಅವ್ರಿಗೆ ನನ್ ಮೇಲೆ ಡೌಟ್ ಬಂದಿರೋದಕ್ಕೆ ಹೀಗೆ ಆಡ್ತಿದ್ದಾರೆ ಅನ್ಸ್ತಿದೆ. ನಾನು ಅವತ್ತೇ ಹೇಳ್ದೆ ತಾನೆ, ಜಾಸ್ತಿ ದಿನ ಮಗು ವಿಷಯನ ಕ್ಯಾರಿ ಮಾಡ್ಬೇಡ, ರಿಸ್ಕ್ ಆಗುತ್ತೆ ಅಂತ. ನನ್ ಮಾತ್ ಕೇಳ್ದ್ಯಾ ನೀನು? ಅಕ್ಕ, ಈಗ ಏನ್ ಮಾಡ್ಬೇಕು ಅದನ್ನ ಹೇಳು. ಏನ್ ಬೇಕಾದ್ರೂ ಮಾಡು, ನನಗೇನು ಗೊತ್ತಾಗ್ತಿಲ್ಲ. ಅಕ್ಕ, ಹೀಗ್ ಮಾಡಿದ್ರೆ ಚಿಕ್ಕತ್ತೆನೆ ಕೆಟ್ಟವ್ರಾಗ್ ಮಾಡ್ಬಿಟ್ರೆ? ಏನ್ ಸರಿಯಾಗಿ ಹೇಳು ರಾಘು. ಚಿಕ್ಕತ್ತೆಗೆ ನಾನ್ ಗರ್ಭಿಣಿ ಆಗಿರೋದು ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಇದೆ. ಅಸೂಯೆಯಿಂದ ನನ್ನ ತಳ್ಳಿ ಮಗುನ ಸಾಯಿಸಕ್ಕೆ ಪ್ರಯತ್ನ ಪಟ್ರು ಅಂತ ಕತೆ ಕಟ್ಬಿಡ್ತೀನಿ. ರಾಘು, ಏನ್ ಹೇಳ್ತಿದ್ಯಾ ನೀನು? ಇದನ್ ಮನೆಯವ್ರು ನಂಬ್ತಾರ? ನಂಬೋ ಹಾಗೆ ನಾನ್ ಮಾಡ್ತೀನಿ. ನನ್ ತಂಟೆಗೆ ಬಂದವರು ಹೀಗೆ ಅನುಭವಿಸ್ಬೇಕು. ಆ ಮುತ್ತು ವಿಚಾರದಲ್ಲಿ ನನ್ ಬಗ್ಗೆ ನಿಜ ಗೊತ್ತಿದ್ರು ಭಕ್ತಿಬಾಯಿನ ಮುಚ್ಚಿದ್ದೆ ಈ ಮಗು. ಈಗ್ಲೂ ಹಾಗೆ ಇದೇ ಮಗುನ ಬ್ರಹ್ಮಾಸ್ತ್ರ ಮಾಡ್ಕೊಂಡು ಎಲ್ರನ್ನ ಹೇಗೆ ಆಟಾಡಿಸ್ತೀನಿ ಅಂತ ನೋಡ್ತಾ ಇರು. ನಾನ್ ಬಿಡೋ ಬಾಣಕ್ಕೆ ಚಿಕ್ಕತ್ತೆ ನನ್ ಮುಂದೆ ಉಸಿರಾಡೋದಿಕ್ಕೂ ಹೆದರ್ಕೋಬೇಕು. ಸರಿ ರಾಘು, ನಾನು ಆಮೇಲೆ ಕಾಲ್ ಮಾಡ್ತೀನಿ.